ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೋಟಿಫಿಕೇಷನ್ ಅನ್ನೋದು ಬಿಡುಗಡೆ ಆಗಿದೆ ಯಾದಗಿರಿ ಡಿಸ್ಟ್ರಿಕ್ನಿಂದ. ಇಲ್ಲಿ ಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ನೇಮಕಾತಿಯ ನೋಟಿಫಿಕೇಷನ್ ಅನ್ನೋದು ಭರ್ತಿ ಮಾಡಲಿದೆ. ಇಲ್ಲಿ ಮುಖ್ಯವಾಗಿ ನಾನು ನೋಡಿದರೆ ಯಾದಗಿರಿ ಜಿಲ್ಲೆಯ 4 ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿಯ ಈ ಕೆಳಗಿನಂತೆ ಖಾಲಿ ಇರುವ ಹುದ್ದೆಗಳನ್ನು ಆನ್ಲೈನ್ ಮೂಲಕ ನೇಮಕಾತಿ ಕೈಗೊಳ್ಳಲು ಅನುಮತಿಸಲಾಗಿದೆ. ನಾವು ಇಲ್ಲಿ ನೋಡಬಹುದು, 1 ಯಾದಗಿರಿ ಡಿಸ್ಟಿಕ್ಕಿಯಲ್ಲಿ 1 ಮೊದಲಾಗಿ ಶಹಾಪುರ. 2 ಶಹಾಪುರ ಯೋಜನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಬಂದು 48 ಪೋಸ್ಟ್ ಭರ್ತಿ ಮಾಡುತ್ತಿದ್ದಾರೆ. ಅದೇ ವಿಧವಾಗಿ ಅಂಗನವಾಡಿ ಸಹಾಯಕಿ 76 ಖಾಲಿ ಇರುವ ಉದ್ಯೋಗಗಳನ್ನು ಭರ್ತಿ ಮಾಡಲಿದ್ದಾರೆ. ಇನ್ನು ಸುರಪುರ ಯೋಜನೆಯಲ್ಲಿ ಬರುವ ಅಂಗನವಾಡಿ ಕಾರ್ಯಕರ್ತೆ ಬಂದು 80 ಉದ್ಯೋಗಗಳು ಭರ್ತಿ ಮಾಡಲಿದ್ದಾರೆ. ಅಂಗನವಾಡಿ ಸಹಾಯಕಿ 141. ಇನ್ನು ಯಾದಗಿರಿ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ 17 ಅಂಗನವಾಡಿ ಕಾರ್ಯಕರ್ತೆ ಖಾಲಿ ಇರುವ ವ್ಯಾಪ್ತಿಯನ್ನು ಇಲ್ಲಿ ರಿಕ್ರೂಟ್ಮೆಂಟನ್ನು ಮಾಡುತ್ತಿದ್ದಾರೆ. ಅದೇ ವಿಧವಾಗಿ 37 ಅಂಗನವಾಡಿ ಸಹಾಯಕಿಯರನ್ನು ರಿಕ್ರೂಟ್ಮೆಂಟ್ ಮಾಡಿ ಗುರುಮಠಕಲ್ ವ್ಯಾಪ್ತಿಯಲ್ಲಿ 14 ಕಾರ್ಯಕರ್ತೆ ಮತ್ತು 57 ಅಂಗನವಾಡಿ ಸಹಾಯಕಿ. ಇಲ್ಲಿನ ಒಟ್ಟು ನೋಡಿದರೆ 159 ಅಂಗನವಾಡಿ ಕಾರ್ಯಕರ್ತೆ ರಿಕ್ರೂಟ್ಮೆಂಟ್ ಮಾಡಲಾಗಿದ್ದಾರೆ ಮತ್ತು ಅಂಗನವಾಡಿ ಸಹಾಯಕಿ 311. ಇಲ್ಲಿ ಟೋಟಲ್ ಆಗಿ 470 ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ರಿಕ್ರೂಟ್ಮೆಂಟನ್ನು ಮಾಡಲಾಗುತ್ತದೆ. ನಾವು ಇಲ್ಲಿ ನೋಡಬಹುದು, ಒಟ್ಟು 159 ಅಂಗನವಾಡಿ ಕಾರ್ಯಕರ್ತೆ ಮತ್ತು 311 ಅಂಗನವಾಡಿ ಸಹಾಯಕಿ. ಈ ಗೌರವ ಸೇವೆ ಹುದ್ದೆಗಳನ್ನು ಸರ್ಕಾರ ನೇಮಕಾತಿಯ ಮಾರ್ಗಸೂಚನೆಯಂತೆ ಭರ್ತಿ ಮಾಡಲು ಆನ್ಲೈನ್ ಇಲ್ಲಿ ನೀಡಿದ ಈ ಲಿಂಕ್ ಮೂಲಕ ಈ ಕೆಳಗಿನ ಮಾರ್ಗಸೂಚಿ ನಿಬಂಧನೆಗಳನ್ನು ತಿಳಿಸಿರುವಂತೆ ಅರ್ಹ ಮಹಿಳೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು, ಇದು ಪ್ರಾರಂಭದ ದಿನಾಂಕ ಬಂದು ಆಗಸ್ಟ್ 13 ದಿನಾಂಕದಿಂದ ಸೆಪ್ಟೆಂಬರ್ 13 ವರೆಗೂ ಈ ನಿಗದಿಪಡಿಸಲಾಗಿರುತ್ತದೆ. ನಾವು ಇಲ್ಲಿ ನೋಡಬಹುದು, ನಾವು ಆಗಸ್ಟ್ 13ರಿಂದ ಸೆಪ್ಟೆಂಬರ್ 13 ತಾರೀಕುವರೆಗೂ ಈ ಅಪ್ಲಿಕೇಶನ್ ಅನ್ನೋದು ನಾವು ಅಪ್ಲೈ ಮಾಡೋ ಅವಕಾಶವಿರುತ್ತದೆ. ಇಲ್ಲಿ ಸೂಚನೆಗಳು ಮತ್ತು ಮಾರ್ಗಸೂಚಿ ನಿಬಂಧನೆಗಳು: ಅರ್ಹತೆ, ಸ್ಥಳೀಯತೆ, ವಿದ್ಯಾರ್ಹತೆ ಬಂದು ಕನಿಷ್ಠ PUC ಯನ್ನು ತೇರ್ಗಣೆ ಹೊಂದಿರಬೇಕು. SSLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು. DSERT ಇಂದ ECCE ಡಿಪ್ಲೊಮಾ ಕೋರ್ಸ್, NTT ಕೋರ್ಸ್ಗಳನ್ನು ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಡಿಪ್ಲೊಮಾ ಸಂಬಂಧಿಸಿದಂತಹ ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ. ಅದೇ ವಿಧವಾಗಿ ಅಂಗನವಾಡಿ ಸಹಾಯಕಿ ವಿದ್ಯಾರ್ಥಿ ಬಂದು ಕನಿಷ್ಠ SSLC ಅಥವಾ ತತ್ಸಮ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಇಲ್ಲಿ ಹುದ್ದೆಯ ಮೀಸಲಾತಿ ಮತ್ತು ಮೀಸಲಾತಿ ನಿಗದಿ, ಆಯ್ಕೆಯ ಆದ್ಯತೆಗಳು, ಇನ್ನು ಈ ರೀತಿ ಮತ್ತು ಬೋನಸ್ ಅಂಕಗಳು, ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಇಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ. ನಾವು ಚೆನ್ನಾಗಿ ಒಂದ್ಸಲ ನೋಡಿಕೊಂಡು ಅಪ್ಲೈ ಮಾಡಿಕೊಳ್ಳಬಹುದು. ಅದೇ ವಿಧವಾಗಿ ಇಲ್ಲಿ ದೂರವಾಣಿ ಸಂಖ್ಯೆಗಳು ಸಹ ನೀಡಿದ್ದಾರೆ. ನಮಗೆ ಡೌಟ್ ಇದ್ದರೂ ಈ ದೂರವಾಣಿ ಸಂಖ್ಯೆಯನ್ನು ನಾವು ಫೋನ್ ಮಾಡಿ ತಿಳಿದುಕೊಳ್ಳಬಹುದು. ಇಲ್ಲಿ ಅಂಗನವಾಡಿಯ ಕಾರ್ಯಕರ್ತೆ ಉದ್ಯೋಗಗಳ ಲಿಸ್ಟನ್ನು ನೀಡಲಾಗಿದೆ. ಯಾವ ಯೋಜನೆಯಲ್ಲಿ ಯಾವ ಗ್ರಾಮ ಪಂಚಾಯತಿ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಉದ್ಯೋಗ ಹೆಸರು, ಕೇಂದ್ರದ ಹೆಸರು, ಅದೇ ವಿಧವಾಗಿ ಮೀಸಲಾತಿ ಎಲ್ಲ ಲೀಸ್ಟನ್ನು ನೀಡಲಾಗಿದೆ. ಇಲ್ಲಿ ನೋಡಬಹುದು, ಎಲ್ಲ ಲೀಸ್ಟನ್ನು ಟೋಟಲಾಗಿ ಇಲ್ಲಿ 470 ಭರ್ತಿ ಮಾಡಲಾಗುತ್ತದೆ. ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 13 ವರೆಗೂ ಈ ಅಪ್ಲಿಕೇಶನ್ ನಾವು ಅಪ್ಲೈ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಇದೊಂದು ಸದಾ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ದಯವಿಟ್ಟು ಅಪ್ಲೈವನ್ನು ಮಾಡಿಕೊಳ್ಳಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.